ನಗರದ ನಿವಾಸಿ 26 ವರ್ಷದ ದೇವರಾಜ್ ಎಂಬಾತನೇ ಈ ಹುಚ್ಚಾಟ ನಡೆಸಿದ ಯುವಕ. ಕೌಟುಂಬಿಕ ಕಲಹದಿಂದ ಮನನೊಂದಿದ್ದ ಈತ ಭಾನುವಾರ ಮಧ್ಯಾಹ್ನ ಮದ್ಯ ಹಾಗೂ ಗಾಂಜಾ ಸೇವಿಸಿದ ಅಮಲಿನಲ್ಲಿ ಕೋಲಾರಮ್ಮ ಕೆರೆ ಪಕ್ಕದ ಬೃಹತ್ ಕೊಳಚೆ ಕೊಳವೆಗೆ ಹಾರಿದ್ದಾನೆ. ಕೊಳವೆಯ ತುಂಬೆಲ್ಲ ಬೆಳೆದಿರುವ ಜಂಟು ಪ್ರದೇಶದ ಒಳಗೆ ನುಸುಳಿದ ಯುವಕ ಗಂಟೆಗಳ ಕಾಲ ಮೇಲೆ ಬರದೆ ಅಗ್ನಿಶಾಮಕ ದಳದವರನ್ನ ಸತಾಯಿಸಿದ್ದಾನೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ತೆಪ್ಪದ ಮೂಲಕ ಕಾಲುವೆಯ ಮಧ್ಯಕ್ಕೆ ತೆರಳಿ ಹರಸಾಹಸ ಪಟ್ಟರು. ದಟ್ಟವಾಗಿ ಬೆಳೆದಿದ್ದ ಜಂಡನ್ನ ಕತ್ತರಿಸುತ್ತಾ ಯುವಕನಿದ್ದ ಜಾಗಕ್ಕೆ ತಲುಪಲು ಪ್ರಯತ್ನಿಸಿದರು. ಅಗ್ನಿಶಾಮಕ ಸಿಬ್ಬಂದಿಗೆ ಸ್ಥಳೀಯ ಈಜುಗಾರ ಶ್ರೀನಿವಾಸ್ ಅವರು ಸಾಥ್ ನೀಡಿದರು. ಕೊನೆಗೂ ಹರಸಾಹಸ ಪಟ್ಟು ಯುವಕ ದೇವರಾಜ್ನನ್ನ ಸುರಕ್ಷಿತವಾಗಿ ದಡಕ್ಕೆ ಎಳೆತರುವಲ್ಲಿ ತಂಡ ಯಶಸ್ವಿಯಾಯಿತು. ಸುಮಾರು 2.5 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಲಾಯಿತು. ಕಾಲುವೆಯಲ್ಲಿ ಜಂಡು ಹೆಚ್ಚಾಗಿದ್ದರಿಂದ ತೆಪ್ಪ ಸಾಗಿಸುವುದು ಸವಾಲಾಗಿತ್ತು. ಕೊನೆಗೆ ಯುವಕನನ್ನ ರಕ್ಷಿಸಿ ಪೊಲೀಸರ ವಶಕ್ಕೆ ನೀಡಿದ್ದೇವೆ ಎಂದರು. ಯುವಕನನ್ನ ರಕ್ಷಿಸಿದ ನಂತರ ಕೋಲಾರ ನಗರದ ಪೊಲೀಸ್ ಠಾಣೆಯ ಸಿಬ್ಬಂದಿಗೆ ಹಸ್ತಾಂತರಿಸಲಾಗಿದೆ. ಅಮಲು ಇಳಿಯುವವರೆಗೂ ಯುವಕ ಅಸಂಬದ್ಧವಾಗಿ ವರ್ತಿಸುತ್ತಿದ್ದ ಎನ್ನಲಾಗಿದೆ. ಕೌಟುಂಬಿಕ ಕಲಹವೇ ಈ ಎಲ್ಲಾ ನಾಟಕಕ್ಕೆ ಕಾರಣ ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಹಂಗಿದ್ಕೊಂಡು ಬಂದವನೇ ವರ್ಲ್ಡ್ ಕಪ್ ಮಾಡಿದ್ದೀನಿ ಒಂದೊಂದು ಚಿಕ್ಕನದು ಸೋಮೇಶ್ವರ ದೇವಸ್ಥಾನ ಹತ್ರ ಸಾರ್ವಜನಿಕರು ರಕ್ಷಣಾ ಕಾರ್ಯಾಚರಣೆಯನ್ನ ಕುತೂಹಲದಿಂದ ವೀಕ್ಷಿಸಲು ಜಮಾಯಿಸಿದರು. ಕೆಲ ಕಾಲ ಈ ಪ್ರದೇಶದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಎನ್ಎಂ ಸುರೇಶ್, ಎಂಎಂ ಟಿವಿ ನ್ಯೂಸ್, ಶ್ರೀನಿವಾಸಪುರ.